ಕಲಮ್ಮ ಕಲಮ್ಮ ಕಲಮ್ಮನ ಮಾತಾಡ್ಸೋಕ್ಕೆ ಬಂದಿರಲಿಲ್ಲ. ಏನು ಅನ್ಕೊಂಡ್ಲು ಏನೋ ಕಲಮ್ಮ ಶಾಂತಕ ಯಾಕೆ ಬರಲೇ ಇಲ್ಲ ಅನ್ಕೊಂಡಿರ್ತಾಳೆ. ಕಲಮ್ಮ ಅಮ್ಮಣೇ ಕಲಮ್ಮ ಶಾಂತಕ ಬಾ, ನಾನೇ ಬರೋಣ ಅಂತಿದ್ದೆ, ನೀನೇ ಬಂದೆ. ಬಾ ಕುಕ್ಕ ಬರ ಯಾಕ, ನಾನು ಬರೋಣ ಅನ್ಕೊಂತಿದ್ದೆ ಇರ್ತೀನ. ಅವಳು ಸ್ನೇಹ ನನ್ನ ನೋಡಿ ಯಾಕೆ ಅಂತ ಸುಮ್ಮನಾಗ್ತಿದ್ದೆ. ಅವಜ್ಜಿ ಬೋಲ್ ಬೇಜಾರಾಗೈತೆ ಅಂತ ಅವಳಿಗೆ ಗೊತ್ತಾಗಬೇಕು ನೋಡಿ. ನಮ್ಮ ಅಮ್ಮನ ಮಾತಾಡಿಸ್ದಂಗಾತು, ನಮ್ಮ ಅಮ್ಮನ ಅಜ್ಜಿ ಅಂತ ಅನ್ಕೋಬೇಕು ಅಂತ ಸುಮ್ಕಿರ್ತಿದ್ದಿ. ಊರಿಗೆ ಹೋದ್ರಂತ ಕಣಮ್ಮ ಇವತ್ತು ಎದ್ದಾಗ ಹೋದ್ರಂತೆ, ನನಗೇನು ಗೊತ್ತಿಲ್ಲಮ್ಮ. ನಾನು ಅವತ್ತು ಬಂದಿದ್ದು, ನಾನು ಮಾತಾಡಿಸ್ಲಿಲ್ಲ. ಯಾವಾಗ ಎಲ್ಲರೂ ಮಾತಾಡಿಸ್ದಂಗಾದ ಅವಾಗ ಬುದ್ಧಿ ಬಂದೈತೆ ಅವಳಿಗೆ. ಮಾತಾಡ್ದಂಗೆ ಸುಮ್ಮನೆ ಇರ್ತಾಳೆ ಅವಳಿ ಪಟ್. ಭಾಗ್ಯ ಮುಂತಾಗ ಹೇಳೋದ್ಲು ಅಂತ. ನಾನು ಯಾತ ಮಾತಾಡಕ್ಕೆ ಹೋಗಲ್ಲ ಈ ಪಟ್ಟು. ನಾನು ಬದುಕೇನೋ ಅದು ನೋಡ್ಕೊಂಡಿರ್ತೀನಿ ಭಾಗ್ಯಂಟಿ, ನನಗೆ ಯಾತ ಮಾತಾಡಕ್ಕೆ ಹೋಗಲ್ಲ ಅಂತ ಹೇಳ್ತಿದ್ಲು. ನೋಡೋಣ ಅದೆಲ್ಲ ಹೆಂಗಿರ್ತಾಳೆ ಅಂದ್ರೆ ಬುದ್ಧಿ ಬಂದೈತಿ. ನಾನು ಯಾವಾಗ ಒಟ್ಟು ನಾನು ಸಾಲ ಮಾಡ್ಕೊಂಡೆ ಇನ್ನಿ ಅಂತ ಹೇಳಿದ್ದ ಅಕ್ಕಿ ಅವಾಗ ಬುದ್ಧಿ ಬಂದೈತೆ ಅವಳಿಗೆ. ಬುದ್ಧಿ ಬಂದೈತಿ. ಸೆನ ಕಿತ್ಕೊಂಡು ಹೋಗ್ತಾಳೆ. ಸುಮ್ಕೆ ನೀನು ಈ ಪಟ್ಟು ಏನು ಚಿಂತೆ ಮಾಡಬೇಡ, ಚೆನ್ನಾಗಿರ್ತಾಳೆ. ಹೇಳಲ್ಲ, ಸೆನ ಕಿತ್ಕೊಂಡು ಹೋಗ್ತಾಳೆ. ಚೆನ್ನಾಗಿದ್ರೆ ಸಾಕು. ಹೋಗಿ ನನಗಂತ ಇಲ್ಲೋಡು ಮಾರಕ್ಕೆ ಹೋಗೋಕ್ಕೆ ಮಕ್ಕಿರ್ಲಿಲ್ಲ. ಯಾರೇನ ನಮ್ಮ ಥರಪ್ಪ ಅಮ್ಮಂಗೆ ಆಯ್ತಿತ್ತು. ಮೊದಲೇಲಿ ಒಳ್ಳೆಯರಲ್ಲ ನೋಡಿ ಮುಂಡೆ ಯಾಕಾದ್ರೂ ಒಂದು ಮಾತಾಡ್ತಾರೆ ಅಂತೇಳಿ ನನಗೆ ಮಾರಕ್ಕೆ ಹೋಗೋಕ್ಕೆ ನಾಸ್ಕೆದಂಗಾಗಿತ್ತು. ಅವಳಿಂದ ನಾನು ಬೇಜಾರಾಗ್ಬಿಟ್ಟಿತ್ತು, ಎಲ್ಲೆಲ್ಲಿಗೂ ಹೋಗ್ತಿರ್ಲಿಲ್ಲ. ಯಾರಪ್ಪ ಅಂತ ಹೇಳಿ ನಾನು ನಿಮ್ಮಂತ ಕೂಡ ಬಂದಿಲ್ಲ. ನಾನು ಅವಳು ಯಾವಾಗ ಹಂಗೆ ಮಾಡಿಲ್ಲ, ನಾನು ಅದಕ್ಕೆ ನಿಮ್ಮಂತ ಕೂಡ ಬರಲಿಲ್ಲ. ನಾನು ಹಂಗೆ ಅನ್ಕೊಂಡು ಕಾಲಮ್ಮ ಬರ್ತಿದ್ಲು, ಯಾಕೆ ಬರಲೇ ಇಲ್ಲ ನಮ್ಮಂತಕ್ಕೆ. ಏನೋ ನಮ್ಮ ಮೇಲೆ ಏನೋ ಬೇಜಾರಾಗಿದ್ಲು ಅಮ್ಮಂಗೆ ಆತು ನನಗೆ. ನಮ್ಮ ಮೇಲೆ ಏನೋ ಬೇಜಾರು ಮಾಡ್ಕೊಂಡ್ಲು ಏನೋ ಕಲಮ್ಮ, ಯಾಕತ್ತು ಬರಲಿಲ್ಲ ಅಮ್ಮಂಗೆ ಆತ. ಅದಕ್ಕೆ ನಾನೇ ಬಂದಿವತ್ತು. ಇಲ್ಲ ಕಣಕ್ಕ, ನಿನ್ನ ಮೇಲೆ ಯಾಕೆ ಬೇಜಾರು ಮಾಡ್ಕೊಂಬನಿಲ್ಲ, ಅವಳ ಮೇಲೆ ಬೇಜಾರು ಅವತ್ತು. ಯಾವಾಗ ನಾನು ಇಲ್ಲೇ ಇರ್ತೀನಿ ಬಾಡಿಗೆ ಮನೆ ಮಾಡ್ಕೊಂಡು ಅಂತ ಅಂದ್ಲ. ಯಾರು ಹೇಳಿರು ಪಾಪ ಮಾಮ ಬಾರ ಮಲ್ಗೆ ಅಂತ ಮುಂದೆ ಕರೀತು. ಅದಕ್ಕೆ ಇಲ್ಲ ನಾನು ಬರೋಲ್ಲ ಅಂದ. ಅದಕ್ಕೆ ನನಗೆ ಆವಾಗಲೇ ಬೇಜಾರಾಗ್ಬಿಡ್ತು. ಪಾಪ ಸೀತಮ್ಮನೂ ಅಣ್ಣ ಎಂತ ಚೆನ್ನಾಗಿ ಬೆಲೆ ಕೊಟ್ಟು ಕರೆದವ್ರೆ. ಹೋಗ್ಬೇಕಾ ಇಲ್ಲ ಹೊಡೆ ಮುಂಡೆ, ಇಲ್ಲೇ ಇರ್ತೀನಿ ನಾನು ಅಜ್ಜಿನ ಕೇಳ್ಕೊಂಬತ್ತೀನಿ ಅಂತ ಅಲ್ಲಿಗೆ ಬಂದ್ಲು. ಇಲ್ಲದ ಥರ ಮಾಡಿಲ್ಲ. ನನಗೆ ಅದಕ್ಕೆ ಬೊಲ್ ಬೇಜಾರು ಹತ್ತಿಸ್ಬಿಡ್ತು. ಮನಸ್ಸಿಗೆ ಬೊಲ್ ಬೇಜಾರಾದಂಗೆ ಆಗ್ಬಿಡ್ತಾ. ಅದಕ್ಕೆ ನಾನು ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಕೊನೆ ರೋಸ್ ನಾನು ಯಾತು ಹೇಳಕ್ಕೆ ಹೋಗಲಿಲ್ಲ, ಬೈಯಕ್ಕೆ ಹೋಗಲಿಲ್ಲ, ಒದ್ಯಕ್ಕೆ ಹೋಗ್ಲಿಲ್ಲ, ಯಾತು ಹೇಳಲಿಲ್ಲ ನಾನು. ಮುಖ್ಯ ಒಂದು 2 ದಿನ ಮಾತಾಡ್ಸೋದು ಬೇಡ, ನಮಗೇನ ಹೋಗಿದ್ಕೆ ಬೋಲ್ ಸಂತೋಷ ಆತಮ್ಮ. ಬುದ್ಧಿ ಕಲ್ತ್ಕೊಂಡು ಹೋದ್ಲು ಅಂತ ಹೇಳಿದ್ಕೆ ನನಗೇನೋ ಬೋಲ್ ಸಂತೋಷ ಆದಂಗೆ ಆಯ್ತು. ಒಂದು 2 ದಿನ ಸುಮ್ಕಿರೋ, ಆಮೇಲೆ ತೀರ ಹೋಗಿ ನಾನೇ ಮಾತಾಡ್ಸ್ಕೊಂಬರಕ್ಕಾಗುತ್ತೆ. ನೋಡಿ ನನಗೂ ಹೇಳಿಲ್ಲ ನಿನಗೂ ಹೇಳಿಲ್ಲ, ಸುಮ್ಮನೆ ಹೋಗ್ಯಾಳ. ಯಾರು ಮಾತಾಡ್ಸಲ್ಲ ಅಂಬದು ಗೊತ್ತು, ಅದಕ್ಕೆ ಸುಮ್ಮನೆ ಹೋಗ್ಯಾಳ. ಒಂದು 2 ದಿನ ಆಗಲೇ ಹಂಗಿರಲಿ. ಆಮೇಲೆ ಹೋಗಿ ನಾನು ನೀನು ಮಾತಾಡ್ಸ್ಕೊಂಬರೋಣ. ಊರಿಗೆ ಹೋಗೋಣ ಹಂಗೆ. ಇವಾಗ ಒಂದು 2 ದಿನ ಸದ್ಯಕ್ಕೆ ಮಾತಾಡಿಸ್ಬೇಡ, ಸುಮ್ಕಿ ಒಂದು 2 ದಿನ. ಅವಳಿಂದ ಒಂದು 2 ದಿನ ಇರಲಿ ಅಲ್ಲಿ. ಹೋಗಿ ಸೀತಮ್ಮ ಫೋನ್ ಮಾಡಿದ್ಲು, ಯಾತು ಮಾತಾಡಿಲ್ಲ ಅಂತೆ. ಎಲ್ಲ ಅವಳು ಕೆಲಸ ಅವಳು ಮಾಡಿದಾಳು ಕಣಮ್ಮ, ಯಾತು ತುಟಿ ಎರಡು ಮಾಡಿಲ್ಲ, ಮಾತಾಡಿಲ್ಲ ಅಂತ ಅಂದ್ಲು. ನಿನಗೆ ಹೇಳು ಬಂದ್ಲೇನಮ್ಮ ಅಂದ್ಲು ನಮ್ಮ ಸೀತಮ್ಮ. ಇಲ್ಲ ಕಣಮ್ಮ, ನನಗೇನು ಹೇಳೋಗಿಲ್ಲ ಏನಿಲ್ಲ, ಅವಳು ಪಾಡಿಗೆ ಅವಳು ಬಂದವಳೆ ಅಂತಂದು. ಅದಕ್ಕೇನೆ ಚೆನ್ನಾಗಿದ್ದಾಳೆ ಕಣಮ್ಮ ಬಂದಂಗಿಂದ ಅಂದ್ಲು. ಚೆನ್ನಾಗಿರ್ಲಮ್ಮ, ನಾವು ಒಂದಿನ ಚೆನ್ನಾಗಿದ್ರು ಬಂದು ನಾನು ಅವರಮ್ಮ ಬಂದು ಗೊತ್ತೀವಿ ಅಂತ ಹೇಳ್ದೆ ನಾನು. ಚೆನ್ನಾಗಿದ್ದಾಳೆ ಅಂದ್ರೆ ಖುಷಿ ಆಗುತ್ತೆ. ಯಾಕ ನೀನೇನೋ ನಾನು ಚೆನ್ನಾಗಿದ್ದಾಳೆ ಅಂದ್ಬಿಟ್ರೆ ಭಾಳ ಮನಸ್ಸಿಗೆ ಒಂಥರ ನೆಮ್ಮದಿ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಮಕ್ಕಳು ಚೆನ್ನಾಗಿದ್ದಾವೆ ಅಂದ್ರೆ ತಂದೆ ತಾಯಿಗೆ ಬಂದು ನೆಮ್ಮದಿ. ಮಕ್ಳಿಗೆ ಒಂದಿಟ್ಟು ಕೆಟ್ಟದಾಯ್ತು ಅಂದರೆ ಯಾರು ಸಹಿಸ್ಕೊಂಬೇಕಾಗುತ್ತೆ ಹೇಳ. ಯಾಕೆ ಯಾವ ತಂದೆ ತಾಯಿನೂ ಸಹಿಸ್ಕೊಂಬೇಕಲ್ಲ, ಅರ್ಗಿಸ್ಕೊಂಬೇಕಲ್ಲ. ಮಕ್ಕಳಿಗೆ ತಂದೆ ತಾಯಿ ಬಿಟ್ರೆ ಇನ್ಯಾರು ಅಂಥದ್ದು ಬಯಸಲ್ಲ ಕಣ. ಯಾಕೆ ನನಗೆ ನನ್ನ ಮಗಳಿಗೆ ನೋಡಪ್ಪ ಹೆಂಗಾಯ್ತು ಅಂಬೋದನ್ನು ನನಗೆ ಚಿಂತೆ ಆಗಿತ್ತು. ನೋಡಪ್ಪ ನಮ್ಮ ಹಿಂಗೆ ಆತಲ್ಲ ಅಂತ ಹಂಗೆ ಬಿಡು. ಚೆನ್ನಾಗಿದ್ದಾಳೆ ಅಂದರೆ ನನಗೆ ಇವಾಗ ಒಂಥರ ನೆಮ್ಮದಿ ಆದಂಗೆ ಆಗುತ್ತೆ. ಹೋಗ್ಯಾಳೆ ಎಂಬ ಸುದ್ದಿ ಕೇಳಿ ಒಂಥರ ನೆಮ್ಮದಿ ಆಯ್ತು. ಚೆನ್ನಾಗಿದ್ದಾಳೆ ಅಂತ ಹೇಳಿದ್ಲು ಅವ್ರ ಸೀತಮ್ಮ ಅಂದಲ್ಲ, ಅದನ್ನ ಕೇಳಿ ಇನ್ನೊಂಥರ ನೆಮ್ಮದಿ ಆಯ್ತು ನನಗೆ. ಹೆಂಗ ಬೀಳತ್ತ ಚೆನ್ನಾಗಿದ್ರೆ ಸಾಕು. ಕುಕ ಸುಗುಣ ಕುಕ ಓದ್ಲೇಳು, ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ಲು. ಪ್ರೀತಿನೂ ನಮ್ಮ ಪ್ರೀತಿ ಭೂಮಿ ಎಲ್ಲ ನೆನ್ನೆ ಹೇಳ್ಯಾರ ಒಂದಿಟ್ಟು. ನಿಮ್ಮಮ್ಮಗೆ ಯಾಕೆ ನೋವು ಕೊಡ್ತೀಯಾ ಅಂತ ಹೇಳಿ ಹೇಳವ್ರೆ. ಏನೋ ಇದ್ಮೇಲೆ ಅಲ್ಲ ನಮ್ಗೆ ಗೊತ್ತಾಗೋದು. ಯಾವತ್ತೇನು ಇರ್ತಾಳಂಗೆ ನೋಡೋಣ. ಒಂದು ತಿಂಗಳಂಗೆ ಇರಲಿ, ಆಮೇಲೆ ಹೋಗ್ತೀರ. ನಾನು ಶಾಂತಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಬರ್ತೀವಿ ಅಲ್ವೇನ. ಯಾಕೆ ಅದು ಇನ್ನೊಂದು 2 ದಿವಸ ಬಿಟ್ಟು ಹೋಗ್ಬೇಕು. ಈಗಲೇ ಹೋದರೆ ಅವಳಿಗೆ ಏನೋ ಒಂಥರ ಆಗ್ಬಿಡ್ತೀವಿ. ಇನ್ನೊಂದು 2 ದಿನ ಬಿಟ್ಟು ಹೋಗೋಣ, ಸುಮ್ಮನೆ 1 ತಿಂಗಳು ಆಗಲಿ ಹಂಗೆ. ಹೋಗಿ ನೋಡ್ಕೊಂಡು ಆಮೇಲೆ ಹೋಗಿ ಬರೋಕ್ಕಾಗುತ್ತೆ. ಒಂದು 2 ದಿನ ಸುಮ್ಕಿರಿ. ಹೋಗ್ಯವಳು ಇನ್ನು ಇವತ್ತು ಸೀತಮ್ಮ ಏನು ಹೇಳ್ತಾಳೆ ಕೇಳಿ ಗೊತ್ತಾಗುತ್ತಲ್ಲ. ಅವ್ರು ಸೀತಮ್ಮ ಎಲ್ಲ ಹೇಳ್ತಿರ್ತಾಳೆ ಗೊತ್ತಾಗುತ್ತಲ್ಲ, ಅದಕ್ಕೆ ಹೇಳ್ಕೊಂಡು ಹೋಗಿರಿ ಅಂತ ಅಲ್ಲ. ಫೋನ್ ಮಾಡಿದ್ಲು ಅವ್ರ ಸೀತ. ಚೆನ್ನಾಗೈದು ಕಡಮ್ಮಿ ಇವತ್ತೆ ಅದ್ದಾಗಿಂದನೂ ಮಾಡ್ಯವಳೆಲ್ಲ ಬದುಕು ಮಾಡ್ಯವಳೆ. ಎಲ್ಲ ಬಟ್ಟೆ ಒಗ್ದಾಕಿದ್ಲಂತೆ, ಸೋಫಾದ ಮ್ಯಾಗಳವೆಲ್ಲ ಅವನ್ನೆಲ್ಲ ಒಗ್ದಾಕಿದ್ಲಂತೆ. ಎಲ್ಲನ ಗುಡ್ಡಗಳು ಗುಡಿಸಿಳಂತೆ, ಮನೆ ಎಲ್ಲ ಅಚ್ಚುಕಟ್ಟಾಗೆಲ್ಲ ತೊಳೆದ್ಲಂತೆ. ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಯವಳ ಬದುಕೆಲ್ಲ. ಎದ್ದೆದ್ದೆಸ್ಕೆಲ್ಲ ಹೋಗಿದ್ಲಂತೆ. ಇಲ್ಲಿ ತಿಂಡಿನೂ ಮಾಡಲಿಲ್ವಂತೆ, ಯಾವ ತಿಳಿವಂತೆ. ಎದ್ದೆದ್ದೆಸ್ಕೆಲ್ಲ ಅಲ್ಲಿಗೆ ಹೋದ್ಲಂತೆ. ತಿಂಡಿ ಏನೋ ಯಾಪ ಮಾಡಿದ್ಲು ಅಂತ ಕಣ ತಿಂಡಿನ.
ಇದು ಪೂರಿ ಮಾಡಿ ಚಟ್ನಿ ಮಾಡಿದ್ಲಿ ಹಿಂಗೆ. ಪೂರಿ ಚಟ್ನಿ ಮಾಡಿ ಆಮೇಲೆ ತಿರ್ಗಿ ಮಧ್ಯಾಹ್ನಕ್ಕೆ ಆತ ಮಾಡಿಲ್ಲಪ್ಪ ಅನ್ನ ಸಾರು ಮೆಳ್ಕೊಳಿ ಕಾಳು ಹುಳಿ ಮಾಡಿದ್ಲಿ ಹಿಂಗೆ. ಮೆಳ್ಕೊಳಿ ಕಾಳು ಹುಳಿ ಅನ್ನ ಮುದ್ದೆ ಮಾಡಿ ಮಧ್ಯಾಹ್ನಕ್ಕೆ ಎಲ್ಲರಿಗೂ ಬಿಸಿ ಬಿಸಿಯಾದ ಮುದ್ದೆ ಕಟ್ಟಿಕ್ಕಿದ್ಲು. ಚೆನ್ನಾಗಿ ಮಾಡಿದ್ಲು ಕಣ ಮೆಳ್ಕೊಳಿ ಕಾಳು ಸಾರು ಅಂತ ಅಂದ್ಲು. ಚೆನ್ನಾಗಿ ಮಾಡ್ತಾಳೆ ಸಾರು. ತಿಕ್ಲಿ ಬಿಟ್ಟಾಗಿ ಮಾಡಿ ಚೆನ್ನಾಗಿ ಮಾಡುತ್ತೆ ಹಂಗೆ. ಇಲ್ಲ ಹಂಗೆ ಆತನ ನನಗೆ ಯಾಕನ ಮಾಡಮ್ಮ ಪುಳಿಯೋಗರೆ ಗೊಜ್ಜ ಚಿತ್ರಾನ್ನ ಗೊಜ್ಜ ಅಂದರೆ ಅಂತ ಚೆನ್ನಾಗಿ ಮಾಡೋದು ಹಂಗೆ. ಇನ್ನೊಂದು ಸ್ವಲ್ಪ ಉಮ್ಮಂಗಿರೋದು ಹಂಗೆ ಮಾಡೋದು. ಚೆನ್ನಾಗಿ ಮಾಡೋದು ಮಾಡಿರಿ. ಮಾಡಲಿಲ್ಲ ಅಂದ್ರೆ ಇಲ್ಲ ತಲೆಗೆ ಹಚ್ಚಬೇಕು. ತಿಕ್ಲಿ ಬಿಟ್ಟಂಗೆ ಹಂಗೆ ಒಂದೊಂದು ಸಣ್ಣ ಏನು ಮಾಡೋಕ್ಕಲ್ಲ ಬೇಜಾರ. ಅಯ್ಯೋ ಯಾಕೆ ಹಂಗೆ ಅಂತೀವಿ. ನಾನು ಈಗ ನನಗೆ ಇವಾಗ ನಾನು ಆಡಿರೋದು ಅವಾಗ ನೆನೆಸ್ಕೊಂಡ್ರೆ ಏನಪ್ಪ ಅದು ನಾನು ಹಂಗೆ ಆಡಿದೆ ಅಮ್ಮಂಗಾಗುತ್ತೆ. ಏನು ಮಾಡೋಕ್ಕಾಗಲ್ಲ ಅಂತ ಕೆಟ್ಟಗಳಿಗೆ ಬಂದೇ ಬರ್ತವೆ. ಯಾರ ಜೀವನದಾಗ ಆಗಲಿಲ್ಲ ಅಂತ ಬಂದೇ ಬರುತ್ತೆ. ಏನು ಮಾಡೋದು ಹೇಳು. ನನಗೆ ಇವಾಗ ನಾನು ಅಯ್ಯೋ ದೇವ್ರು ನಾನು ಸ್ನೇಹಂಗೆ ಆಡ್ತಿದ್ದೆ ಅಮ್ಮಂಗೆ. ಅವತ್ತು ನನಗೆ ಹೇಳಕ್ಕೆ ಮಾಕಿಲ್ಲ ಕಣ ಯಾರಿಗೇ ಆಗಲಿ. ನೀನೇನೋ ನಾನು ಕಲಾಕಾಯಿ ನನಗೆ ಹೇಳಕ್ಕೆ ಮಾಕನೇ ಇಲ್ಲ ಇವತ್ತು. ಬಿಡು ನಾನೇನು ಸುಮಾರು ಕಡಿಲ್ಲ ನಮ್ಮ ಕಂಪ್ನಿ ಸುಮ್ಮನೆ ಅಂತ ಏನೋ ಅಲ್ಗೂ ಮನ್ಸು ತಡಿಯಲ್ಲ. ಯಾರಿಗಾನ ಒಂದಿಟ್ಟು ಹೇಳ್ತೀನಿ ಏನು ಮಾಡೋಣ. ಅವಾಗ ಹಂಗೆ ಬುದ್ಧಿ ಇರಲ್ಲ ಸಿಟ್ಟಿನಾಗೆ. ಬಿಡು ನಾನು ಮಾಡಿದ್ದೆ ಸರಿ, ನಾನು ಯಾಕೆ ತೆಗಬೇಕು ಅವರಿಗೆ, ನಾನು ಯಾಕೆ ಹೋಗ್ಬೇಕು ಅಂಬ ಸಿಟ್ಟು ಬಂದಿರುತ್ತಲ್ಲ. ಅವಾಗ ಹಿಂಗೆ ನಾನೇನು ಮಾತಾಡೋಣ ನಾನೇನು ಹೇಳೋಣ ಅಂತೇಳಿ ಇಲ್ಲದ್ದು ಇದು ಬಂದಂಗೆ ಆಗುತ್ತೆ ತಲೆಯಾಗಿ. ನನಗೆ ಮತ್ತೆ ಆಗೋದು ಹೇಳು. ಇದು ನಮ್ಮ ಸ್ನೇಹಮ್ಮ ಒಂದಿಟ್ಟು ಒಂದ ಚೆನ್ನಾಗಿತ್ತು. ಯಾತು ಮಾತಾಡ್ತಿರ್ಲಿಲ್ಲ, ಯಾತು ಜೋರಾಗಿರಲಿಲ್ಲ. ಅವಾಗ ಅವಳ ಜೊತೆ ಸೇರ್ಕೊಂಡು ಇಲ್ಲೋದು ಮಾತಾಡೋದು ಕಲಿತು ಹಂಗೆ ಮಾಡ್ಕೊಳ್ತು ಇಲ್ಲದ್ದೆಲ್ಲ. ಜ್ಯೋತಿ ಎಂಬುದೂ ಹಂಗೇನೆ ಹಾಳು ಮಾಡುತ್ತೆ. ಯಾರನ್ನ ಒಳ್ಳೆಯ ಸಂಘ ಮಾಡಬೇಕು. ಅವಳು ಶಾಂತಕ ಇಲ್ಲಿ ಬಂದೈತಿ. ನಾನು ಹೋಗಲಿಲ್ಲ. ಅದಕ್ಕೆ ಬಂದೈತಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಹೋಗ್ಲಂತೆ ಬಗೆಯಮ್ಮ. ನಮ್ಮ ಸ್ನೇಹಮ್ಮ ಏನಂದ್ಲು ಹಂಗೆ ಅವಳಾಡು ನನಗೆ ಹೇಳೋದ್ಲು ಬಂಜಂಟಿ ನೀನು ಒಬ್ಬಳೇ ನನಗೆ ಹೇಳಕ್ಕೆ ಬರ್ತಿದ್ದು ಅಂತ ಹೇಳಿ ಹೊತ್ಲು. ಹೇಳ್ಬೇಡ ಕಣಮ್ಮ ಸೆನಕ್ಕಿರೋ ಅಂತ ಹಿಂಗೆ ಏನು ದುಃಖಿಸ್ಕೊಂಡು ಹೊತ್ಬಿಟ್ಲು ನನ್ನಂತ ನೋಡಿ. ಹೇಳ್ಬೇಡ ಸೆನಕ್ಕೆ ಇಟ್ಕೊಂಡು ಹೋಗು, ಸೆನಕ್ಕಿರೋ ಹೋಗು, ಅದೇ ನಿನ್ನ ಗಂಡನ ಮನೆ ನೀನು ಅಲ್ಲೇ ಇರಬೇಕು ಅಂತಂಗೆ. ಸರಿ ಆಯ್ತು ಆಂಟಿ ಅಂತ ಹಂಗೆ ಹಿಂಗೆ ಒಳ್ಳೆ ಕಣಮ್ಮ. ನನಗೆ ಒಂಥರ ಅವಳು ಬಂದಂಗೆ ಪಾಪ. ಈಗ ನನಗೆ ಒಂಥರ ಅವಳು ಬಂದಂಗೆ ಆಯ್ತು. ಅವಳ ಅಂಥದ್ದು ಏನಾಗೈತಂತೆ ಅಂಥದ್ದು ನೀನು ಇಲ್ಲೇನೇನನ್ನು ಯಾರನ್ನ ಇಲ್ಲಿರ್ಬೇಡ ಅಂದವ್ರೆ ಅಲ್ಲಿರ್ಬೇಡ ಅಂದರೆ ಅವಳು ಪಾಡಿಗೆ ಅವಳು ಇದ್ಲಪ್ಪ. ಅವಳು ಅಂಥದ್ದು ಏನಾಗೈತಿ ಅದೇ ಬಾಯಿ ಇಲ್ದಂಗೆ ಆಗಿತ್ತು. ಅವ್ನು ಹೇಳ್ದಂಗೆ ಕೇಳ್ತಿರ್ಲಿಲ್ಲ ಏನಿಲ್ಲ ಅಂತ. ನೋಡಿ ಹೋಗ್ಬೇಕಾಯ್ತು. ಅಲ್ಲೇ ಚೆನ್ನಾಗಿರ್ತೀನಿ ಅಂತ ಅಲ್ಲೇ ನಾನು ಹೇಳಕ್ಕೆ ಹೋಗ್ತಿದ್ನಲ್ಲ ಹಿಂಗೆ ಎಲ್ಲದಕ್ಕೂ ಬಿಡ್ರಿ ಗುದ್ದಾಡಬೇಡ್ರಿ ನನಗೆ ಗುದ್ದಾಡ್ಬೇಡ್ರಿ ಅಂತ ಹೋಗ್ತಿದ್ದಿಗೆ ಮಾತಾಡ್ಸ್ಕೊಂಡು ಯಾವಾಗ್ಲೂ ಮಾತಾಡ್ತಿದ್ನಲ್ಲ. ಅದಕ್ಕೆ ನಾನು ನೋಡಿ ಹೊತ್ತು ಬಿಟ್ಲಿ ಅಮ್ಮರಿಗೆ ಹೇಳ್ದಾರಮ್ಮ ಅಂದೆ. ನಾನು ಯಾರಿಗೂ ಹೇಳಿಲ್ಲ ಕಣಾಂಟಿ, ಯಾರಿಗೂ ಹೇಳಕ್ಕೆ ಹೋಗಲ್ಲ. ನಾನು ಯಾರನ್ನೂ ಮಾತಾಡ್ಸೋಕೆ ಹೋಗಲ್ಲ. ಎಲ್ಲರೂ ಬೇಜಾರು ಮಾಡ್ತಿದ್ದೀನಿ. ಆ ಮಕ್ಳು ಇಟ್ಕೊಂಡು ಯಾರನ್ನ ಯಾಕೆ ಮಾತಾಡ್ಸೋಕೆ ಹೋಗೋಣ ಅಂತ ದುಃಖಿಸೇಣು ಹತ್ಬಿಡ್ತು. ಎದ್ದೆಸ್ಕೆಲ್ಲ ಹೋದ್ರಮ್ಮ. ಎಲ್ಲ ತುಂಬ್ಕೊಂಡು ಇನ್ನು ಸ್ವಲ್ಪ ದಿನ ಹೋಗಲ್ಲ ನಾನು ಶಾಂತಕ. ಒಂದು ತಿಂಗಳಾಗಲಿ ನನಗೆ. ಒಂದು ತಿಂಗಳಾದ್ಮೇಲೆ ಹೋಗ್ತೀವಿ. ಚೆನ್ನಾಗಿದ್ದರೆ ತಿರ್ಗಿ ನಾನು ಮಾತಾಡಿದ್ರೆ ಅಷ್ಟೇ, ನಾವೇನು ಹೋಗಲ್ಲ. ಹಂಗೆ ಬಿಸ್ಕೊಂಡಿರ್ತೀವಿ. ಏನಂತ ಚೆನ್ನಾಗಿದ್ದಾಳೆ ಇನ್ನು ಅಂತಂದರೆ ಹೋಗ್ತೀವಿ. ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.